ನಿಪ್ಪಾಣಿಯಲ್ಲಿ ಬಲಿಗಾಗಿ ಕಾಯ್ತಾ ಇವೆ ಸಾವಿನ ದ್ವಾರ. ಬಿರುಕು ಬಿಟ್ಟು ಬಲಿಗಾಗಿ ಕಾಯ್ತಾ ಇದೆ ಡೇಂಜರ್ ಆರ್ಚ್. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಬಲಿ ಬೇಕು ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಿರುಕು ಬಿಟ್ಟು ಜನರ ಬಲಿಗಾಗಿ ಡೇಂಜರ್ ಆರ್ಚ್ ಕಾಯ್ತಾ ಇದೆ. ಸಾಲು ಸಾಲು ಅವಘಡಗಳಿಂದ ಇನ್ನೂ ಸಹ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇಲ್ಲ ಬಿಬಿಎಂಪಿ. ಆಸ್ಪತ್ರೆ ರಸ್ತೆಯಲ್ಲೇ ಕಾದು ಕುಳಿತಿದೆ ಸಾವಿನ ದ್ವಾರ. ಕುಸಿಯುವಂತಿದೆ ಸೋಮನಾಥೇಶ್ವರ ನಗರ ದ್ವಾರ. ವಿಲ್ಸನ್ ಗಾರ್ಡನ್ ನಿಂದ ನಿಮಾನ್ಸ್ ದಾರಿಯ ದ್ವಾರ ಇದು. ಬಿರುಕು ಬಿಟ್ಟು ಶಿಥಿಲಾವಸ್ಥೆಯನ್ನ ತಲುಪಿದೆ ಆರ್ಚ್. ವಾಹನಗಳ ಮೇಲೆ ಬಿದ್ದಿರುವಂತಹ ಆರ್ಚ್ನ ಸಿಮೆಂಟ್ ದಿನನಿತ್ಯ ಇದೇ ರಸ್ತೆಯಲ್ಲಿ ಸಾವಿರಾರು ರೋಗಿಗಳು ಓಡಾಡ್ತಾರೆ. ಈ ಹಿಂದೆ ಆಂಬ್ಯುಲೆನ್ಸ್ ಮೇಲೆ ಸಹ ಸಿಮೆಂಟ್ ತುಂಡು ಬಿದ್ದಿತ್ತು. ದ್ವಾರದ ದುರಸ್ತಿಗಾಗಿ ಪಾಲಿಕೆಗೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಮನವಿ ಮಾಡಿದ್ರೂ ಸಹ ಸ್ಥಳಕ್ಕೆ ಬಿಬಿಎಂಪಿ ಸಿಬ್ಬಂದಿ ಮಾತ್ರ ಬಂದಿಲ್ಲ. ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಹಾಗಾಗಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸೋಮೇಶ್ವರ ನಗರದ ಆರ್ಚ್ ಸಂಪೂರ್ಣವಾಗಿ ಶಿಥಿಲವಾಗಿದ್ದರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಂದು ಅಪಾಯಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಯಾಕೆಂತ ಹೇಳಿದ್ರೆ ಸಂಪೂರ್ಣವಾಗಿ ಶಿಥಿಲಗೊಂಡಿರುವಂಥ ಬೃಹತ್ ಹೆಬ್ಬಾಗಿಲು ಆಗಲೂ ಈಗಲೂ ಬೀಳುವಂಥ ಸ್ಥಿತಿಯಲ್ಲಿದೆ. ಸದ್ಯಕ್ಕೆ ನಾನು ಆ ಒಂದು ಸ್ಥಳದಲ್ಲಿ ನಿಮಗೆ ಹೆಬ್ಬಾಗಿಲನ್ನು ತೋರಿಸ್ತಾ ಹೋಗ್ತೀನಿ, ಗಮನಿಸ್ತಾ ಇದ್ದೀರಾ. ಇದು ವಿಲ್ಸನ್ ಗಾರ್ಡನ್, ಅದೇ ರೀತಿಯಾಗಿ ನಿಮಾನ್ಸ್ ಆಸ್ಪತ್ರೆಯ ನಡುವಲ್ಲಿರುವಂಥ ಒಂದು ಸೋಮೇಶ್ವರ ನಗರ ಬೃಹತ್ ಹೆಬ್ಬಾಗಿಲು. ಈ ಒಂದು ವಾರ್ಡ್ ನಂಬರ್ 61ನಲ್ಲಿ ಬರುವಂಥ ಈ ಒಂದು ಹೆಬ್ಬಾಗಿಲು ಸಂಪೂರ್ಣವಾಗಿ ಶಿಥಿಲಗೊಂಡಿದೆ. ಸಂಪೂರ್ಣವಾಗಿ ಆಗಲೂ ಈಗಲೂ ಬೀಳುವಂಥ ಸ್ಥಿತಿಯಲ್ಲಿದೆ. ಸಂಪೂರ್ಣವಾಗಿ ಕ್ರ್ಯಾಕ್ ಆಗಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಅಲ್ಲಲ್ಲಿ ಪ್ಯಾಚ್ಗಳು ಎದ್ದು ಹೋಗಿದೆ. ಜೊತೆಗೆ ಸಂಪೂರ್ಣವಾಗಿ ಅನೇಕ ಸಲ ಇಲ್ಲಿ ಕೆಳಭಾಗದಲ್ಲಿ ಸಿಗ್ನಲ್ ಇರೋದ್ರಿಂದ ಸಾಕಷ್ಟು ವಾಹನಗಳು ಇಲ್ಲಿ ನಿಂತಿದ್ದಾವೆ. ಈ ಎಲ್ಲ ವಾಹನಗಳ ಮೇಲೂ ಕೂಡ ಸಾಕಷ್ಟು ಸಲ ಈ ಸಿಮೆಂಟ್ನ ತುಂಡುಗಳು, ಪ್ಯಾಚಸ್ಗಳು ಬಿದ್ದಿರುವಂಥದ್ದು ಕೂಡ ಸಾಕಷ್ಟು ಉದಾಹರಣೆಗಳಿದೆ. ಸಾಕಷ್ಟು ಜನ ಈ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಬರ್ಕೊಂಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಬಿಬಿಎಂಪಿ ಅಧಿಕಾರಿಗಳು ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇರುವಂಥದ್ದು. ಒಳಭಾಗದಲ್ಲಿ ನೋಡ್ತಾ ಇದ್ದಾರೆ ಸಂಪೂರ್ಣವಾಗಿ ಕ್ರ್ಯಾಕ್ ಆಗಿದೆ, ಒಳಭಾಗದಲ್ಲಿ ಟೊಳ್ಳಾಗಿರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಇದನ್ನು ಅಟ್ಲೀಸ್ಟ್ ಆಲ್ಟ್ರೇಷನ್ ಆದರೂ ಮಾಡಬೇಕಾಗಿತ್ತು, ಅಥವಾ ಒಂದಿಷ್ಟು ಸರಿಪಡಿಸುವಂಥ ಕೆಲಸಗಳನ್ನಾದರೂ ಬಿಬಿಎಂಪಿ ಅಧಿಕಾರಿಗಳು ಮಾಡಬೇಕಾಗಿತ್ತು. ಆದರೆ ಯಾವುದನ್ನು ಕೂಡ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಒಂದಿಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಅಣ್ಣ, ಎಷ್ಟು ಟೈಮ್ ಆಯ್ತದು ಈ ಥರ ಶಿಥಿಲಗೊಂಡು? ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ. ಇದು ಯಾರಾದರೂ ಬಿಬಿಎಂಪಿ ಅಧಿಕಾರಿಗಳು ಬಂದಿದ್ದಾರಾ ಏನೋ ಸರಿಪಡಿಸಬೇಕು? ಕೇರ್ ಮಾಡಲ್ಲ. ಏರಿಯಲ್ಲಿ MLA ಅಂತೂ ಬರೋದೇ ಇಲ್ಲ ಏರಿಯಾ. ಫಸ್ಟ್ ಆಫ್ ಆಲ್ ಯಾರು ಕೇರ್ ಮಾಡಲ್ಲ. ಅದು ತುಂಬ ವರ್ಷದಿಂದ ಹಂಗೆ ಇದೆ. ಯಾರ ಮೇಲಾದರೂ ಬಿದ್ದರೆ ಏನು ಮಾಡೋದು? ದೇವ್ರು ಇದನ್ನು ನೋಡ್ಕೊತಾನೆ ಅಷ್ಟೇ. ಅದಕ್ಕೆ ಇದು ಅಸಹಾಯಕತೆಯನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾವು ಇಲ್ಲಿ ಏರಿಯಾದಲ್ಲಿರುವಂಥ ಜನಪ್ರತಿನಿಧಿಗಳು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಇನ್ನು ನಾವು ಯಾರ ಹತ್ರ ದೂರ ಹೇಳೋದು ಅನ್ನುವಂಥ ಮಾತುಗಳನ್ನು, ಅಸಹಾಯಕತೆಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ಸ್ವಸ್ತಿ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.